ಕೊರೋನಾ ಕೇಸ್ ಏರಿಕೆಯಾಗದೆ ಹೋದ್ರೂ ಇಳಿಮುಖವಾಗ್ತಿಲ್ಲ. ಆದರೆ ರಾಜ್ಯದಲ್ಲಿ ಕೊರೋನಾ ಮರಣ ಮೃದಂಗ ಬಾರಿಸ್ತಿದೆ. ಅದರ ಬೆಂಗಳೂರಲ್ಲಿ ಸಮರ್ಪಕ ಚಿಕಿತ್ಸೆ ಸಿಗದೆ ಮನೆಯಲ್ಲೇ ಪ್ರಾಣ ಬಿಡ್ತಾ ಇರುವ ಸೋಂಕಿತರ ಸಂಖ್ಯೆ ಹೆಚ್ಚಳವಾಗ್ತಿದೆ ಅನ್ನೋದು ಆತಂಕದ ವಿಚಾರ. ಮನೆಯಲ್ಲಿಯೇ ಅಸುನೀಗುತ್ತಿದ್ದಾರೆ ಸೋಂಕಿತರು. ವಾರವೊಂದರಲ್ಲಿ 200ಕ್ಕೂ ಹೆಚ್ಚು ಜನ ಸಾವು. ಕರ್ನಾಟಕದಲ್ಲಿ ಕೊರೋನಾ ಕೇಸ್ ಕಳೆದೊಂದು ವಾರದಲ್ಲಿ ಸರಾಸರಿ 45,000 ಸೋಂಕಿತರು ಪತ್ತೆಯಾಗ್ತಿದ್ದಾರೆ. ಸೋಂಕು ಮಾತ್ರ ಇಳಿಮುಖವಾಗುವ ಯಾವುದೇ ಲಕ್ಷಣ ಕಾಣಿಸ್ತಿಲ್ಲ. ಆದರೆ ಕೊರೋನಾ ಸೋಂಕಿತರ ಸಾವಿನ ಸಂಖ್ಯೆ ಮಾತ್ರ ಹೆಚ್ಚಳವಾಗಿದೆ. ಅದರಲ್ಲೂ ಮನೆಯಲ್ಲಿ ಐಸೋಲೇಷನ್ ಆಗಿರುವ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಸಾವನ್ನಪ್ಪುತ್ತಿದ್ದಾರೆ ಅನ್ನೋದು ಆತಂಕಕಾರಿ ವಿಚಾರ. ಕಳೆದ 2 ದಿನಗಳಲ್ಲಿ 123 ಮಂದಿ ಮನೆಯಲ್ಲೇ ಪ್ರಾಣ ಬಿಟ್ಟಿದ್ದಾರೆ. ಮೇ 1ರಿಂದ 8ರವರೆಗೆ ರಾಜ್ಯದಲ್ಲಿ 204 ಮಂದಿ ಮನೆಯಲ್ಲೇ ಸಾವನ್ನಪ್ಪಿದ್ದಾರೆ. ಮನೆಯಲ್ಲಿ ಸಾವನ್ನಪ್ಪುತ್ತಿರುವ ಜನರ ಪೈಕಿ ಬೆಂಗಳೂರಿನದ್ದೇ ಸಿಂಹಪಾಲು. ಬೆಂಗಳೂರಿನಲ್ಲಿ ಕಳೆದೊಂದು ವಾರದಲ್ಲಿ ಮನೆಯಲ್ಲಿ 180 ಮಂದಿ ಸೋಂಕಿತರು ಸಾವನ್ನಪ್ಪಿದ್ದಾರೆ. ಮೇ ತಿಂಗಳಲ್ಲಿ ಮನೆಯಲ್ಲಿ ಸಾವಿಗೀಡಾಗ್ತಾ ಇರೋ ಸೋಂಕಿತರ ಸಂಖ್ಯೆ ಭಾರಿ ಪ್ರಮಾಣದಲ್ಲಿ ಏರಿಕೆಯಾಗಿದೆ. ಇದಕ್ಕೆ ಪ್ರಮುಖ ಕಾರಣ ಕೊರೋನಾ 2ನೇ ಅಲೆ ವೇಳೆ RT-PCR ಟೆಸ್ಟ್ ರಿಪೋರ್ಟ್ ವಿಳಂಬ ಆಗ್ತಿರೋದು. ಸೋಂಕಿನ ಲಕ್ಷಣಗಳಿದ್ದರೂ ಪರೀಕ್ಷೆ ಮಾಡಿ 4-5 ದಿನಗಳಾದರೂ ರಿಪೋರ್ಟ್ ಬರ್ತಿಲ್ಲ. ಇದರಿಂದ ಸಾವನ್ನಪ್ಪುವ ಜನರ ಸಂಖ್ಯೆ ಹೆಚ್ಚಳ ಆಗಿದೆ. ಇನ್ನು ಬೆಡ್ ಸಿಗದೆ ಮನೆಯಲ್ಲೇ ಚಿಕಿತ್ಸೆ ಪಡೆಯುವ ಜನರು ಸಾವಿಗೀಡಾಗ್ತಿದ್ದಾರೆ. ಮನೆಯಲ್ಲಿ ಐಸೋಲೇಟ್ ಆಗಿ ಉಸಿರಾಟದ ಸಮಸ್ಯೆ ಕಾಣಿಸಿಕೊಂಡು ಬೆಡ್ಗಾಗಿ ಹುಡುಕಾಡಿದ್ರೂ ಸಮಸ್ಯೆ ಮಾತ್ರ ಮುಗಿದಿಲ್ಲ. ಮನೆಯಲ್ಲಿ ಐಸೋಲೇಟ್ ಆದ ವೇಳೆ ಆಕ್ಸಿಜನ್ ಪ್ರಮಾಣ ಇಳಿಕೆಯಾಗ್ತಿರೋದು ಸೋಂಕಿತರ ಅರಿವಿಗೆ ಬಾರದೆ ಸಾವು ಸಂಭವಿಸುತ್ತಿದೆ. ಬೇಸಿಕ್ಕು ಜಿಂಕ್ ಆದ ನಂತರ ಮಲ್ಟಿವಿಟಾಮಿನ್, ಪರ್ಟಿಕ್ಯುಲರ್ಲಿ ವಿಟಾಮಿನ್ ಸಿ ಪ್ಲಸ್ ಡೋಲೋ, ಅದು ಪ್ಯಾರಾಸೆಟಮಾಲ್ ಇರ್ತಕ್ಕಂಥದ್ದು, ಅದ್ರ ಜೊತೆಗೆ ಐವರ್ಮೆಕ್ಟಿನ್ ಮತ್ತು ಡಾಕ್ಸಿಸೈಕ್ಲಿನ್, ಇದೆಲ್ಲ ಪ್ರಮುಖವಾಗಿರ್ತಕ್ಕಂಥದ್ದು ಮದ್ದುಗಳು. ಅದರ ಜೊತೆಗೆ ಯಾರಾದ್ರಿಗೆ ಮೀಡಿಯಂ ಟು ಸಿವಿಯರ್ ಏನಾದರೂ ಇದೆ ಸಿಂಪ್ಟಮ್ಸ್ ಇದ್ದರೆ ಅಂಥವರಿಗೆ ಡೆಕ್ಸಾಮೆಥಾಸೋನ್ ಅಂತ ಹೇಳಿ ಅಥವಾ ಪ್ರಿಮೆಡ್ ಅಂತ ಹೇಳಿ. ಸದ್ಯ ರಾಜ್ಯದಲ್ಲಿ ವೈದ್ಯಕೀಯ ತುರ್ತು ಪರಿಸ್ಥಿತಿ ಇದೆ. ಮನೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಸೋಂಕಿತರು ವೈದ್ಯರ ಸಲಹೆ ಮೇರೆಗೆ ಐಸೋಲೇಟ್ ಆಗಬೇಕು. ಈ ಬಗ್ಗೆ ಹೆಚ್ಚು ಭಯಪಡುವ ಅಗತ್ಯವಿಲ್ಲ. ಆದರೆ ನಿರ್ಲಕ್ಷ್ಯ ಮಾಡಿದ್ರೆ ಅಪಾಯ ಕಟ್ಟಿಟ್ಟ ಬುತ್ತಿ. ಶರಣು ಹಂಪಿ, ನ್ಯೂಸ್ 18 ಕನ್ನಡ. ದೇಶದಲ್ಲಿ